ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ನಿಮ್ಮ ಒಂದು ಮೊದಲನೇ ಸುತ್ತಿನ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇರುತ್ತೆ. ನಿಮಗೆ ಸೀಟ್ ಸಿಕ್ಕಿದೆ, ಕಾಲೇಜ್ ಸಿಕ್ಕಿದೆ, ಆದರೆ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಮಾಹಿತಿ ಇರುತ್ತೆ. ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ಸಲ್ಲಿ ಕೇಳಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಬ್ರೋ, ಲಿಸ್ಟಲ್ಲಿ ನೇಮ್ ಬಂದಿದೆ, ಆದರೆ ಆ ಕಾಲೇಜು ಚೇಂಜ್ ಮಾಡಿ ಬೇರೆ ಕಾಲೇಜು ಬೇಕಾಗಿದೆ ಬ್ರೋ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ರೀತಿ ಸಿಕ್ಕಿರುವಂಥ ಕಾಲೇಜನ್ನು ಚೇಂಜ್ ಮಾಡಲಿಕ್ಕೆ ಬರೋಂಗಿಲ್ಲ, ಇವಾಗ ಮಾಡಲಿಕ್ಕೆ ಬರೋಂಗಿಲ್ಲ. ಆದರೆ ಒಂದೆರಡು ಆಪ್ಷನ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಏನಂತಂದರೆ ಏನು ಮಾಡ್ಬೋದು ಮುಂದೆ ನಾವು, ಅಂದರೆ ಉದಾಹರಣೆಗೆ ಈಗ ಸಿಕ್ಕಿರೋ ಕಾಲೇಜು ನಮಗೆ ಇಷ್ಟ ಇಲ್ಲ, ನಾವೇನು ಮಾಡಬೇಕು, ನಾವು ಸೆಕೆಂಡ್ ರೌಂಡಿಗೆ ಹೋಗ್ಬೋದಾ, ಸೆಕೆಂಡ್ ಹೋಗಲಿಕ್ಕೆ ಬರುತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಅವರ ಒಂದು ಆದೇಶ ಮತ್ತು ನೋಟಿಫಿಕೇಶನ್ದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಓದಿ ನಿಮಗೆ ಮಾಹಿತಿ ನೋಡಿ ಅಭ್ಯರ್ಥಿಗಳು, ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಇದನ್ನು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಹಂಚಿಕೆಯಾದ ಕಾಲೇಜುಗಳನ್ನು ತಿರಸ್ಕರಿಸಿ. ನೋಡಿ, ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜುಗಳನ್ನು ನೀವು ತಿರಸ್ಕರಿಸಿ ಅಂದರೆ ರಿಜೆಕ್ಟ್ ಮಾಡಿ, ಎರಡನೇ ಸುತ್ತಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಇಚ್ಛಿಸಿದ ಅಭ್ಯರ್ಥಿಗಳು ಹಾಗೂ ಉಳಿಕೆ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ನೀಡಲಾಗುವುದು. ಅಂದರೆ ನೀವು ಇಲ್ಲೇನು ಸೀಟ್ ಸಿಕ್ಕಿದೆ, ನಿಮಗೆ ಆ ಕಾಲೇಜೇ ಇಷ್ಟ ಇಲ್ಲಪ್ಪ, ಸೀಟ್ ಸಿಕ್ಕಿಬಿಟ್ಟಿದೆ ಅಂತಂದರೆ ನೀವೇನು ಮಾಡ್ಬೋದು, ಅದನ್ನು ತಿರಸ್ಕರಿಸ್ಬೋದು ಮತ್ತು ಎರಡನೇ ಸುತ್ತಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತು ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಮತ್ತು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವರು ಕೂಡ ಎರಡನೇ ಸುತ್ತಿನಲ್ಲಿ ಮತ್ತೆ ಏನು ಮಾಡ್ತಾರೆ ಅಂತಂದರೆ ಆಯ್ಕೆಗಳನ್ನು ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ, ಕಾಲೇಜುಗಳನ್ನು ಆಯ್ಕೆಗಳನ್ನು ಮಾಡಲಿಕ್ಕೆ ಕೊಡ್ತಾರೆ. ಯಾರಿಗೆ ಸೀಟ್ ಸಿಕ್ಕಿಲ್ಲ, ಈಗಾಗಲೇ ಸೀಟ್ ಸಿಕ್ಕಿದೆ, ಸೊ ಅಂಥವ್ರುಗಳು ಹೋಗಿ ಅಡ್ಮಿಷನ್ ಮಾಡಿಸ್ಬೋದು, ಫೀಸನ್ನು ಪೇಮೆಂಟನ್ನು ಮಾಡಿ. ಆದರೆ ಸೀಟ್ ಸಿಕ್ಕಿದೆ ಇಷ್ಟ ಇಲ್ಲ ಅನ್ನೋರು ಸೊ ಎರಡನೇ ಸುತ್ತಿಗೆ ಹೋಗ್ಬೋದು, ಮತ್ತು ಸೀಟ್ ಸಿಗದೇ ಇರೋರು ಕೂಡ ಎರಡನೇ ಸುತ್ತಿಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೊಡ್ತಾರೆ. ಆವಾಗ ಮತ್ತು ಪರ್ಸೆಂಟೇಜ್ ಬೇರೆ ಆಗುತ್ತೆ, ಪರ್ಸೆಂಟೇಜ್ ತಕ್ಕಂಗೆ ಅವ್ರು ಏನು ಮಾಡ್ತಾರೆ, ಕಟ್ ಆಫನ್ನು ಕೂಡ ಅಪ್ಡೇಟ್ ಮಾಡ್ತಾರೆ.